ಮ್ಯಾಂಗೋ ಸೀಸನಲ್ಲಿ ಈ ರೆಸಿಪಿಯನ್ನು ಮಾಡಲೇಬೇಕು. ಖಂಡಿತವಾಗಿಯೂ ಟ್ರೈ ಮಾಡಿ. ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸನ್ನೇ ಉಪಯೋಗಿಸ್ಕೊಂಡು ಮಾಡಿರೋವಂಥ ತುಂಬ ಚೆನ್ನಾಗಿರೋವಂಥ ಟ್ರೆಡಿಷ್ನಲ್ ಸ್ವೀಟ್ ಅಂದರೂ ಕೂಡ ತಪ್ಪಾಗಲ್ಲ. ಮ್ಯಾಂಗೋ ಲಾಡು ಅಥವಾ ಮಾವಿನ ಹಣ್ಣಿನ ಲಾಡು ಈಸಿಯಾಗಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಚಿಕ್ಕವರಿಂದ ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ. ಸೈಡ್ ಡಿಶ್ ಆಗ್ಬೋದು ಅಥವಾ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಆಗ್ಬೋದು. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಕೇಳ್ತಾ ಇರ್ತಾರೆ. ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲೊಂದು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನು ಅದರ ಪಲ್ಪನ್ನು ತೊಗೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಅಂದರೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅಥವಾ ನೀವು ಬೀಟರ್ ಇತ್ತು ಅಂದರೆ ಬೀಟರಲ್ಲಿ ಬೇಕಾದರೂ ನೀವು ಬೀಟ್ ಮಾಡ್ಬೋದು. ಅದನ್ನು ಪ್ಯೂರಿಯಾಗಿ ಮಾಡ್ಕೊಂಡಿದ್ದೀನಿ. ಆದಷ್ಟು ಸ್ವೀಟಾಗಿ ಇರೋ ಅಂಥ ಮಾವಿನ ಹಣ್ಣನ್ನು ತೊಗೊಂಡ್ರೆ ಸಕ್ಕರೆ ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ಬೋದು. ಇದನ್ನು ಜಸ್ಟ್ ಒಂದು 2 ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗ್ತಾ ಬರ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ಚೆನ್ನಾಗಿ ಬಬಲ್ಸ್ ಎಲ್ಲ ಬರ್ತಾ ಇದೆ. ಈ ಟೈಮ್ನಲ್ಲಿ ಇದಕ್ಕೆ ನಾನು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಸುಮಾರು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದಾಗೆ ಮಾವಿನ ಹಣ್ಣು ಸ್ವೀಟ್ ಇತ್ತು ಅಂತ ಹೇಳಿದ್ರೆ ಇನ್ನೊಂದು 2 ಸ್ಪೂನ್ ಕಡಿಮೆ ಮಾಡ್ಬೋದು ನೀವು ಸಕ್ಕರೆಯನ್ನು. ಅಥವಾ 50-50 ಇದೆ, ಅಷ್ಟು ಸ್ವೀಟ್ ಇಲ್ಲ ಅಂತ ಅನ್ನೋ ಹಾಗಿದ್ರೆ ಅರ್ಧ ಕಪ್ಪನ್ನು ಪೂರ್ತಿಯಾಗಿಯೇ ಹಾಕಿ. ಅದು ನೋಡಿ ನೀಟಾಗಿ ಸಕ್ಕರೆ ಎಲ್ಲ ಕರಗಬೇಕು ಸ್ನೇಹಿತರೆ. ಇದೇ ಟೈಮ್ನಲ್ಲಿ ನಾನು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಸಕ್ಕರೆ ಜೊತೆ ಮಿಕ್ಸ್ ಮಾಡಿರ್ತೀವಲ್ವ ಏಲಕ್ಕಿ ಪುಡಿಯನ್ನು, ಸೊ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ. ಅಥವಾ ಬರೀ ಏಲಕ್ಕಿ ಹಾಕ್ತೀನಿ ಪುಡಿ ಮಾಡಿ ಅಂತ ಅನ್ನೋ ಹಾಗಿದ್ರೆ 2 ಹಾಕಿ ಸಾಕು. ಇವಾಗ ಸಕ್ಕರೆ ಎಲ್ಲ ಕರಗ್ತಾ ಬಂದಿದೆ. ಸಕ್ಕರೆ ಕರಗೋ ತನಕ ನಾವಿಲ್ಲಿ ಬೇರೆ ಏನನ್ನು ಕೂಡ ಹಾಕಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ನೀಟಾಗಿ ಕರಗ್ತಾ ಬಂದಿದೆ. ಸೈಡಲ್ಲೆಲ್ಲ ನೀಟಾಗಿ ನೋಡಿ ತುಪ್ಪ ಬಿಡ್ತಾ ಬರುತ್ತೆ. ಇಲ್ಲಿ ತನಕನೂ ಕೂಡ ಕರೆಕ್ಟಾಗಿ ಮಾಡಿಕೊಂಡ್ರೆ ಈ ಲಾಡು ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಡೆಸಿಕೇಟೆಡ್ ಕೊಕೊನೆಟ್ ಪೌಡರನ್ನು ಹಾಕೋತಾ ಇದ್ದೀನಿ. 1 ಕಪ್ಪಷ್ಟು ಹಾಕೋತಾ ಇದ್ದೀನಿ. ನಾನು ಹೇಳ್ದಾಗೆ ಮೆಷರಿಂಗ್ ಕಪ್ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಸ್ವೀಟನ್ನು ಮಾಡಿಬಿಡ್ಬೋದು. 1/4 ಕಪ್ಪಷ್ಟು ಅಂದರೆ 1/4 ಕಪ್ಪಷ್ಟು ಮಿಲ್ಕ್ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲದನ್ನು ಹೊಂದ್ಕೊಬೇಕು. ಇಲ್ಲಿ ನಾವು ಡೆಸಿಕೇಟೆಡ್ ಕೊಕೊನೆಟ್ ಪೌಡರು ಮತ್ತು ಮಿಲ್ಕ್ ಪೌಡರನ್ನ ಹಾಕಿರೋದ್ರಿಂದ ಬೇಗ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಆ ಮ್ಯಾಂಗೋ ಪಲ್ಪೆಲ್ಲ ಏನಿದೆ ಜಾಮ್ ಥರ ಆಗಿದೆ ಅಲ್ವಾ ಮ್ಯಾಂಗೋದು, ಅದೆಲ್ಲ ನೀಟಾಗಿ ಇದ್ರ ಜೊತೆ ಹೊಂದ್ಕೊಂಡ್ಬಿಡ್ಬೇಕು. ಆ ರೀತಿಯಾಗಿ ಕಲಿಸ್ಕೊಳ್ಬೇಕು ಸ್ನೇಹಿತರೆ. ನಮಗಿಲ್ಲಿ ಲಿಕ್ವಿಡ್ ಥರ ಏನು ಅನಿಸೋದಿಲ್ಲ. ಅದು ನೋಡಿ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿ. ಆ ಬಿಳಿ ಭಾಗ ಎಲ್ಲೂ ಕಾಣಬಾರ್ದು. ನೀಟಾಗಿ ಆ ಮಾವಿನ ಹಣ್ಣಿನ ಜೊತೆ ಅದು ಹೊಂದ್ಕೊಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರ್ತಾ ಇದ್ದೀನಿ. ಎಲ್ಲೂ ಕೂಡ ನಮಗೆ ಬಿಳಿ ಭಾಗ ಕಾಣ್ತಾ ಇಲ್ಲ. ಸೊ ಇದನ್ನು ನಾನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ರೆಡಿ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮ್ ಆಗ್ಬೋದು, ಐ ಫ್ಲೇಮ್ ಆಗ್ಬೋದು ಇಡಬೇಡಿ ಸ್ನೇಹಿತರೆ, ಯಾಕಂದರೆ ಬೇಗ ತಳ ಹಿಡಿದು ಬಿಡುತ್ತೆ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ತಣ್ಣಗಾಗಿದೆ. ನಮಗೆ ಇಡೀ ಬೆಚ್ಚಗೆ ಕೈಗೆ ಸಿಕ್ಕಿದ್ರೆ ಸಾಕಾಗತ್ತೆ. ನೋಡಿ, ಇವಾಗ ನಿಮಗೆ ದೊಡ್ಡದಾಗಿ ಬೇಕಾ ಚಿಕ್ಕದಾಗಿ ಬೇಕಾ ನೋಡಿಕೊಂಡು ನೀಟಾಗಿ ರೌಂಡ್ ಶೇಪಲ್ಲಿ ಲಾಡು ಥರ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಈ ಮ್ಯಾಂಗೋ ಲಾಡು ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಚೆನ್ನಾಗಾಗಿತ್ತು. ಇದೇ ರೀತಿಯಾಗಿ ಪ್ರತಿಯೊಂದನ್ನು ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಅದು ಉಂಡೆ ಕಟ್ಟೋದಕ್ಕೆ ಬರ್ತಾ ಇಲ್ಲ ಆ ಥರ ಏನೂ ಆಗೋದಿಲ್ಲ. ನಾನು ಹೇಳಿರೋ ಅಂಥ ಮೆಷರ್ಮೆಂಟ್ ಒಂದನ್ನು ಕರೆಕ್ಟಾಗಿ ಹಾಕಿಬಿಟ್ರೆ ಈಸಿಯಾಗಿ ಮಾಡ್ಬೋದು. ಈ ಸೀಸನಲ್ಲಿ ಇನ್ಸ್ಟೆಂಟ್ ಫ್ಲೇವರ್ ಇಲ್ದಲೇ ಅಥವಾ ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ದಲೇ ನ್ಯಾಚುರಲ್ ಆಗಿ ಮಾಡಿರೋ ಅಂಥ ಮ್ಯಾಂಗೋ ಲಾಡು ರೆಸಿಪಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಾಗೆ ನೀವು ಮಿಸ್ ಮಾಡಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವುದು ಕೂಡ ವೇಸ್ಟ್ ಅಂತ ಕೂಡ ಆಗೋದಿಲ್ಲ. ಒಂದು ಮಾವಿನ ಹಣ್ಣಲ್ಲಿ ಇಷ್ಟೆಲ್ಲ ಲಾಡು ರೆಡಿ ಆಗಿಬಿಡುತ್ತೆ. ಇವಾಗ ಲಾಡು ರೆಡಿ ಆಗಿದೆ. ಮತ್ತು ಲಾಸ್ಟು ಫಿನಿಶಿಂಗಿಗೆ ಬಂದುಬಿಟ್ಟಿದ್ದೀವಿ ನಾವು ಇದನ್ನು ಗಾರ್ನಿಷ್ ಮಾಡೋದಕ್ಕೆ. ಲಾಸ್ಟಲ್ಲಿ ಡೆಸಿಕೇಟೆಡ್ ಕೊಕೊನೆಟ್ ಪೌಡರನ್ನು ತೊಗೊಂಡಿದ್ದೀನಿ 2 ಸ್ಪೂನಷ್ಟು. ಅದರಲ್ಲಿ ನೀಟಾಗಿ ಇದನ್ನು ಕೋಟಿಂಗ್ ಮಾಡಿಬಿಟ್ರೆ ಮ್ಯಾಂಗೋ ಲಾಡು ರೆಡಿ ಆಗೋಯಿತು. ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಕೂಡ ಕೂರ್ತಾ ಇದೆ. ನಾನು ಹೇಳ್ದಾಗೆ ಮೆಷರ್ಮೆಂಟ್ ಕರೆಕ್ಟಾಗಿ ಹಾಕಿಬಿಡಿ ಸ್ನೇಹಿತರೆ. ಸಕ್ಕರೆ ಆಗ್ಬೋದು, ಮಿಲ್ಕ್ ಪೌಡರ್ ಆಗ್ಬೋದು, ಕೊಕೊನೆಟ್ ಪೌಡರ್ ಆಗ್ಬೋದು, ಪ್ರತಿಯೊಂದನ್ನು ಕೂಡ ನೀಟಾಗಿ ಹಾಕಿದ್ರೆ ಸೊ ಕರೆಕ್ಟಾಗಿರೋ ಅಂಥ ಪರ್ಫೆಕ್ಟ್ ಆಗಿರೋ ಅಂಥ
ಲಾಡು ರೆಸಿಪಿ ರೆಡಿ ಆಗಿಬಿಡುತ್ತೆ. ಇಲ್ಲಿ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಇಲ್ಲ ಅಂತಂದರೆ ಹಸಿ ಕಾಯನ್ನು ಅದ್ರ ಮೇಲ್ಭಾಗದಲ್ಲಿ ಇರೋ ಅಂಥ ಕಪ್ಪು ಭಾಗನ ತೆಗೆದುಬಿಟ್ಟು ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಹುರ್ಕೊಂಡ್ಬಿಟ್ರೆ ಒಂದು 5 ನಿಮಿಷ ನಮ್ಗೆ ಅಲ್ಲೇ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ರೆಡಿ ಆಗಿಬಿಡುತ್ತೆ. ನೋಡಿ ಈಗ ನನಗೆ ಲಾಸ್ಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನ್ಯಾಚುರಲ್ ಆಗಿರೋ ಅಂಥ ಫ್ಲೇವರು ಮತ್ತು ನ್ಯಾಚುರಲ್ ಆಗಿರೋ ಅಂಥ ಕಲರಲ್ಲಿ ಮಾಡಿರೋ ಅಂಥ ಮ್ಯಾಂಗೋ ಲಾಡು ತುಂಬ ಚೆನ್ನಾಗಿತ್ತು, ಜ್ಯೂಸಿ ಆಗಿತ್ತು. ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿತ್ತಲ್ವ, ಸೊ ತುಂಬ ಜ್ಯೂಸಿ ಆಗಿತ್ತು. ಇಂಥ ರೆಸಿಪಿಯನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ ಇದ್ದರೂ ಕೂಡ ಈ ಒಂದು ರೆಸಿಪಿಯನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಮತ್ತು ತುಂಬ ಚೆನ್ನಾಗಿ ಕೂಡ ಬರುತ್ತೆ. ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೋಗಿ ಬರಲಾ? ನಮಸ್ತೆ.